ನಷ್ಟವಾಯಿತು. ಹಲ್ಲೆಲೂಯಾ. ಅನ್ಎಕ್ಸ್ಪೆಕ್ಟೆಡ್ ಲಾಸ್. ಇದರ ಅರ್ಥ ಏನು ಗೊತ್ತಾ? ದೇವರು ನಿನ್ನನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನಗೆ ಏನಾದ್ರೂ ನಷ್ಟವಾಗ್ತಾ ಇದೆಯಾ? ಇವತ್ತು ಏನಾದ್ರೂ ನಷ್ಟ ಆಗಿದೆಯಾ? ಅದರ ಅರ್ಥ ದೇವರು ನಿನ್ನನ್ನ ಕೆಳಗಡೆ ಬಿಡೋದಕ್ಕಲ್ಲ. ಹಲ್ಲೆಲೂಯಾ. ನಿನ್ನ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಅನ್ನ ದೇವರು ಡಬಲ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ನೋಡೋದಾದ್ರೆ ಅವನಿಗೆ ತಿಳಿಯದೇ ಇರೋ ರೀತಿಯಲ್ಲಿ ಅವನು ಎಲ್ಲವನ್ನ ಲಾಸ್ ಮಾಡ್ಕೊಂಡ, ಕುಟುಂಬವನ್ನ ಲಾಸ್ ಮಾಡ್ಕೊಂಡ, ಮಕ್ಕಳನ್ನ ಕಳೆದುಕೊಂಡ, ದನ ಕುರಿಗಳನ್ನ ಕಳೆದುಕೊಂಡ, ಸೇವಕರನ್ನ ಕಳೆದುಕೊಂಡ. ಹಲ್ಲೆಲೂಯಾ. ಕೊನೆಯದಾಗಿ ಅವನಿಗಿದ್ದಂತ ಶರೀರ ಒಂದೇ ಒಂದು ಶರೀರ. ಆ ಶರೀರವನ್ನ ಕೂಡ, ಅವನಿಗಿದ್ದಂತ ಆರೋಗ್ಯವನ್ನ ಕೂಡ ಅವನು ಕಳೆದುಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗಿದ್ದಂತ ಆರೋಗ್ಯ ಕೂಡ ನಷ್ಟವಾಗುತ್ತೆ. ಸ್ವಂತ ಹೆಂಡತಿ ಹೇಳ್ತಾಳೆ, ನೀನು ಇಷ್ಟಾದ್ರೂ ದೇವ್ರನ್ನ ಬಿಡೋದಿಲ್ವಾ? ಹಲ್ಲೆಲೂಯಾ. ಇಷ್ಟು ನಿನಗೆ ನಷ್ಟವಾದ್ರೂ, ಇಷ್ಟು ಲಾಸ್ ಆದ್ರೂ ನೀನು ದೇವ್ರನ್ನ ಬಿಡೋದಿಲ್ವಾ? ಈಗಲಾದ್ರೂ ದೇವ್ರನ್ನ ದೂಷಿಸ್ಬಿಟ್ಟು ನೀನು ಸಾಯಿ ಅಂತ ಹೇಳ್ತಾಳೆ. ಹಲ್ಲೆಲೂಯಾ. ಅದಕ್ಕೆ ಯೋಬನೊಂದು ಮಾತನ್ನ ಹೇಳ್ತಾನೆ, ದೇವರಿಂದ ನಾವು ಒಳ್ಳೇದನ್ನೇ ಪಡಿಬೇಕಾ? ಹಲ್ಲೆಲೂಯಾ. ದೇವರು ನನಗೆ ಸಕಲವನ್ನ ಕೊಟ್ಟನು, ದೇವರು ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ದೇವರಿಂದ ನನಗೆ ಎಲ್ಲವೂ ದೊರಕಿತು, ದೇವರೇ ಎಲ್ಲವನ್ನ ತೆಗೆದುಕೊಂಡಿದ್ದಾನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಆತನು ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಯೋಬನು ಕೊನೆಯದಾಗಿ, ಯೋಬನ ಪುಸ್ತಕದ ಕೊನೆಯದ್ರಲ್ಲಿ ನಾವು ಕಾಣ್ತೇವೆ, ಅವನ ಸ್ನೇಹಿತರಿಗಾಗಿ ಅವನು ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡ್ತಾನೆ ಗೊತ್ತಾ? ಯೋಬನ ಪರಿಸ್ಥಿತಿಯನ್ನ ಬದಲಾಯಿಸಿ, ಹಲ್ಲೆಲೂಯಾ, ಯೋಬನ ಪರಿಸ್ಥಿತಿಯನ್ನ ಬದಲಾಯಿಸಿ ಅವನಿಗೆ ನಷ್ಟವಾಗಿದ್ದಕ್ಕಿಂತ ಎರಡರಷ್ಟು ದೇವರವನನ್ನು ಆಶೀರ್ವಾದ ಮಾಡಿದ್ನು. ಹಲ್ಲೆಲೂಯಾ.